ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ವಾಚರ್ಸ್ನ ಹೇಗೆ ಇನ್ಕ್ರೀಸ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಲೆಸ್ ಆದ ವಿಡಿಯೋ. ನನ್ನ ಚಾನಲ್ ಡ್ಯಾಶ್ಬೋರ್ಡ್ ಓಪನ್ ಮಾಡ್ಕೊತೀನಿ. ನಿಮ್ಮ ಹತ್ರ PC ಲ್ಯಾಪ್ಟಾಪ್ ಇದ್ದರೆ ವಿಡೈಕ್ಯೂ ಅಂತ ಒಂದು ಎಕ್ಸ್ಟೆನ್ಷನ್ ಇದೆ, ಕೆಲವೊಬ್ಬರಿಗೆ ಗೊತ್ತಿರುತ್ತೆ. ಈ ಒಂದು ಎಕ್ಸ್ಟೆನ್ಷನ್ನ ನಿಮ್ಮ ಕ್ರೋಮ್ ಬ್ರೌಸರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಹತ್ರ PC ಲ್ಯಾಪ್ಟಾಪ್ ಇಲ್ಲ ಅಂತಂದರೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ವಿಡೈಕ್ಯೂ ಅಂತ ಸರ್ಚ್ ಮಾಡ್ಕೊಳ್ಳಿ. ಇದೇ ಒಂದು ಎಕ್ಸ್ಟೆನ್ಷನ್ ಇದೆಲ್ಲ, ಇದೇ ಆ್ಯಪ್ ಸಿಗುತ್ತೆ, ಹೋಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದರಲ್ಲಿ ಕೀಬೋರ್ಡ್ ಇನ್ಸ್ಪೆಕ್ಟರ್ ಅಂತ ಒಂದು ಟೂಲ್ ಇದೆ. ಈ ಒಂದು ಟೂಲ್ನ ಯೂಸ್ ಮಾಡಿಬಿಟ್ಟು ನಾವು 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ವಾಚರ್ಸ್ನ ಕಂಪ್ಲೀಟ್ ಮಾಡೋಣ. ಸೊ ನಮಗೆ 1000 ಸಬ್ಸ್ಕ್ರೈಬರ್ಸ್ 4000 ವಾಚರ್ಸ್ ಕಂಪ್ಲೀಟ್ ಆಗಬೇಕಿತ್ತಂದರೆ ನಮ್ಗೆ ಮೇನ್ ಟಾರ್ಗೆಟ್ ಏನು? ವ್ಯೂಸ್ ಬಂದ್ರೇ ಸಬ್ಸ್ಕ್ರೈಬರ್ಸ್ ಬರ್ತಾರ, ಅದ್ರ ಜೊತೆ ವಾಚರ್ಸ್ನು ಕಂಪ್ಲೀಟ್ ಆಗ್ತದೆ. ಇಲ್ಲಿ ನೋಡ್ತಿರ್ಬೋದು, ಲಾಸ್ಟ್ 28 ಡೇಸಲ್ಲಿ ನನ್ನ ಚಾನಲಲ್ಲಿ 2.1K ವ್ಯೂಸ್ ಬಂತು. ಇಷ್ಟು ವ್ಯೂಸ್ ಬಂದಿರೋ ಕಾರಣದಿಂದ ವಾಚರ್ಸ್ ಕೂಡ ಇನ್ಕ್ರೀಸ್ ಆಯಿತು ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆಯಿತು. ವಿತೌಟ್ ವ್ಯೂಸ್ ಇಲ್ಲಾರ್ದೇ ನನಗೆ ಸಬ್ಸ್ಕ್ರೈಬರ್ಸ್ ಬರಲ್ಲ, ವಾಚರ್ಸ್ ಬರಲ್ಲ. ನಮ್ಮ ಟಾರ್ಗೆಟ್ ಏನು? ವ್ಯೂಸ್. ನಮ್ಮ ಕಂಟೆಂಟ್ ಮೇಲೆ ವ್ಯೂಸ್ನ ಹೇಗೆ ತರೋದಂತ. ನಾನು ಕಂಟೆಂಟ್ಗೆ ಹೋಗ್ತೀನಿ. ನಾನು ಫಸ್ಟ್ ನೀವು ಒಂದು ತಲೆಯಲ್ಲಿ ಇಟ್ಕೋಬೇಕು, ಕಂಟೆಂಟ್ ನಿಮ್ಮದು ಏನು ವೀಡಿಯೋಸ್ ಮಾಡ್ತೀರಲ್ವ, ಆ ವೀಡಿಯೋಸು ಹೈ ಕ್ವಾಲಿಟಿ ವೀಡಿಯೋಸ್ ಆಗಿರಬೇಕು. ಯಾಕಂದರೆ ಯೂಟ್ಯೂಬ್ ಅವರು ನಿಮ್ಮ ಒಂದು ವೀಡಿಯೋ ಯಾವಾಗ ಬೂಸ್ಟ್ ಮಾಡ್ತಾರೆ, ಯಾವಾಗ ರೆಕಮೆಂಡ್ ಮಾಡ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಅದಕ್ಕೆ ನೀವು ಪ್ರತಿ ವೀಡಿಯೋನು ಕ್ವಾಲಿಟಿ ಕಂಟೆಂಟ್ ಮೇಲೆ ನೀವು ಅಪ್ಲೋಡ್ ಮಾಡಬೇಕು ಯೂಟ್ಯೂಬಲ್ಲಿ, ಓಕೆನಾ? ಯಾವುದೇ ಒಂದು ಎಡಿಟಿಂಗ್ ಸರಿ ಇಲ್ಲಾರ್ದ, ವಾಯ್ಸ್ ಸರಿ ಇಲ್ಲಾರ್ದ ಆ ರೀತಿ ಬೇಕಾಬಿಟ್ಟಿ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಇವಾಗ ಒಂದು ವೇಳೆ ಅದೇ ಬೇಕಾಬಿಟ್ಟಿ ವೀಡಿಯೋ ಅಪ್ಲೋಡ್ ಮಾಡ್ತೀರ ಅಂದ್ಕೊಳ್ಳಿ, ಅದೇ ಆಡಿಯನ್ಸ್ಗೆ ಹೋಗ್ತಾ ಇರ್ತದೆ, ರೀಚ್ ಆಗ್ತಾ ಇರ್ತದೆ ವೀಡಿಯೋ. ಯೂಟ್ಯೂಬ್ ಅವರು ಅದನ್ನೇ ರೆಕಮೆಂಡ್ ಮಾಡ್ತಿರ್ತಾರೆ. ಅಂಥ ಟೈಮಲ್ಲಿ ನೀವು ಒಂದು ವೇಳೆ ಬೇಕಾಬಿಟ್ಟಿ ವೀಡಿಯೋ ಅಪ್ಲೋಡ್ ಮಾಡಿರ್ತಾರೆ, ಎಡಿಟಿಂಗ್ ಸರಿ ಇರಲ್ಲ, ವಾಯ್ಸ್ ಸರಿಗೆ ಬಂದಿರಲ್ವಾ, ಮತ್ತು ನೀವು ಹೇಳೋ ರೀತಿನೂ ತಪ್ಪು ಇರುತ್ತೆ, ಆ ರೀತಿನೂ ಅಪ್ಲೋಡ್ ಮಾಡ್ತಿರಲ್ವ, ಅವ್ರೇನು ಮಾಡ್ತಾರೆ, ವೀಡಿಯೋ ಕಂಪ್ಲೀಟಾಗಿ ನೋಡಲ್ಲ, ಅಲ್ಲೇ ಬಿಟ್ಬಿಡ್ತಾರೆ. ಮತ್ತು ಅದು ವೀಡಿಯೋ ವೈರಲ್ ಕೂಡ ಆಗಲ್ಲ, ಮತ್ತು ಸಬ್ಸ್ಕ್ರೈಬರ್ಸ್ ಕೂಡ ಬರಲ್ಲ, ಸಬ್ಸ್ಕ್ರೈಬ್ ಯಾರೂ ಮಾಡಲ್ಲ. ಯಾಕಂದರೆ ಕ್ವಾಲಿಟಿ ಕಂಟೆಂಟ್ ಇಲ್ಲ. ಕಂಟೆಂಟಲ್ಲಿ ಹೈ ಕ್ವಾಲಿಟಿ ಕಂಟೆಂಟ್ ಇರಬೇಕು. ಸೊ ನೀವು ಯಾವುದೇ ಒಂದು ವೀಡಿಯೋ ಮಾಡ್ತಿರಲ್ವ, ಪ್ರತಿಯೊಂದು ವೀಡಿಯೋ, ಯಾವುದೇ ಒಂದಲ್ಲ, ಪ್ರತಿಯೊಂದು ವೀಡಿಯೋ ಹೈ ಕ್ವಾಲಿಟಿ ಕಂಟೆಂಟ್ನ ಮಾಡಿ. ಇದು ಫಸ್ಟ್ ಸ್ಟೆಪ್ ತಲೆಗೆ ಇಟ್ಕೋಬೇಕು. ಇವಾಗ ನಾವು ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂಸ್ನ ಕೆಲವೊಬ್ಬರು ಏನು ಮಾಡ್ತಾರೆ, ಪರ್ಚೇಸ್ ಮಾಡ್ಕೊತಾರೆ. ಯಾರ್ಯಾರು ಪರ್ಚೇಸ್ ಮಾಡ್ಕೊತೀರಲ್ವ ಅಂಥವ್ರಿಗಂತಲೇ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡ್ರಿ. ಯೂಟ್ಯೂಬ್ ಅನ್ನೋದು ಸಣ್ಣ ಪ್ಲಾಟ್ಫಾರ್ಮ್ ಅಲ್ಲ, ದೊಡ್ಡ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಅನ್ನೋದು. ಸೊ ಯೂಟ್ಯೂಬ್ ಅವ್ರು ಏನು ಮಾಡ್ತಾರೆ, ನೀವು ಪರ್ಚೇಸ್ ಅನ್ನೋದು ಗೊತ್ತೇ ಆಗುತ್ತೆ. ಒಂದಿನ ಗೊತ್ತಾಗ್ತದೆ ಯೂಟ್ಯೂಬ್ ಅವ್ರಿಗೆ, ಎಲ್ಲಿಂದ ಬಂದರು ಸಬ್ಸ್ಕ್ರೈಬರ್ಸ್, ವಾಚ್ ಟೈಮ್ ಎಲ್ಲಿಂದ ಬಂತು, ವ್ಯೂಸ್ ಎಲ್ಲಿಂದ ಬಂತು ಅಂತ ಚೆಕ್ ಮಾಡ್ತಾರೆ ಯೂಟ್ಯೂಬ್. ನೀವು ಮಾನಿಟೈಸೇಷನ್ ಅಪ್ಲೈ ಮಾಡ್ತಾರಲ್ವ, ಅವಾಗ ಚೆಕ್ ಮಾಡ್ತಾರೆ. ಆವಾಗ ನೀವು ಒಂದು ವೇಳೆ ಹಾಕ್ಕೊಂಡ್ರೆ ನಿಮ್ಮ ಚಾನಲ್ ಡಿಲೀಟ್ ಮಾಡ್ತಾರೆ, ಟರ್ಮಿನೇಟ್ ಮಾಡ್ತಾರೆ. ನೀವು ಅಷ್ಟು ದುಡ್ಡು ಇನ್ವೆಸ್ಟ್ ಮಾಡಿರ್ತಾರೆ ಅದ್ರ ಮ್ಯಾಗ, ವ್ಯೂಸ್ ಪರ್ಚೇಸ್ ಮಾಡಿಬಿಟ್ಟು, ಸಬ್ಸ್ಕ್ರೈಬರ್ಸ್ ಇವೆಲ್ಲ ಪರ್ಚೇಸ್ ಮಾಡಿಬಿಟ್ಟು, ನೀವು ಅಷ್ಟು ಹಣನ ಇನ್ವೆಸ್ಟ್ ಮಾಡಿ ಮತ್ತು ನಿಮ್ಮ ಚಾನಲ್ ಡಿಲೀಟ್ ಆಯ್ತಪ್ಪ ಅಂದರೆ ವೇಸ್ಟ್ ಅಲ್ಲ. ಸೊ ನಿಮ್ಗೆ ಲಾಭನೇ ಇಲ್ಲ, ವೇಸ್ಟ್ ಆಯಿತು. ಒಂದು ವೇಳೆ ಆ ರೀತಿ ನೀವು ಪರ್ಚೇಸ್ ಮಾಡಬೇಕಿತ್ತಂದರೆ ಮಾಡೋಕ್ಕೆ ಹೋಗಬೇಡ್ರಿ, ಯಾವುದೇ ಕಾರಣಕ್ಕೂ ಮಾಡಬೇಡ್ರಿ. ಇವಾಗ ನಾನೇನಂದರೆ 1000 ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ, ಓಕೆನಾ? ಇದೊಂದು ಮೆಥಡಿಂದ ನಿಮ್ಗೆ ಹೆಲ್ಪ್ಫುಲ್ ಆಗ್ಬೋದು. ನಾನು ಕೂಡ ಇದೇ ರೀತಿ ನಾನು ವೀಡಿಯೋಸ್ ಮಾಡೋದು. ಇದರಲ್ಲಿ ಪ್ರೀಮಿಯಮ್ ಪ್ಲ್ಯಾನ್ ಮತ್ತು ಫ್ರೀ ಪ್ಲ್ಯಾನ್ ಎರಡು ಇದ್ದಾವೆ ವಿಡೈಕ್ಯೂದಲ್ಲಿ. ನೀವು ಅಪ್ಗ್ರೇಡ್ ಮಾಡ್ಕೋರಿದ್ರಿ ಮಾಡ್ಕೋಬೋದು. ನಾನು ಕೂಡ ನಿಮ್ಗೆ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ರೆಕಮೆಂಡ್ ಮಾಡಲ್ಲ. ಇದರಲ್ಲಿ ಕೀಬೋರ್ಡ್ ಇನ್ಸ್ಪೆಕ್ಟರ್ ಅಂತ ಒಂದು ಟೂಲ್ ಇದೆ. ಈ ಟೂಲ್ ನೋಡ್ರಿ, ಇಲ್ಲಿ ಹೆಲ್ಪ್ ವಿವರ್ಸ್ ಫೈಂಡ್ ಯುವರ್ ವಿಡಿಯೋಸ್ ಆನ್ ಯೂಟ್ಯೂಬ್ ಬೈ ಯೂಸಿಂಗ್ ಹೈ ಸ್ಕೋರಿಂಗ್ ಕೀವರ್ಡ್ಸ್ ಇನ್ ಯುವರ್ ಟೈಟಲ್, ಡಿಸ್ಕ್ರಿಪ್ಷನ್ ಆ್ಯಂಡ್ ಟ್ಯಾಗ್ಸ್. ಅಂದರೆ ಹೈ ಸ್ಕೋರಿಂಗ್ ಕೀವರ್ಡ್ಸ್ ಅಂದರೆ ಹೈ ರ್ಯಾಂಕಿಂಗ್ ಕೀವರ್ಡ್ಸ್ನ ನೀವು ಯೂಸ್ ಮಾಡಬೇಕು. ಎಲ್ಲೆಲ್ಲಿ ಅಂದರೆ ಟೈಟಲಲ್ಲಿ, ಡಿಸ್ಕ್ರಿಪ್ಷನಲ್ಲಿ ಮತ್ತು ಟ್ಯಾಗ್ಸಲ್ಲಿ. ನೀವು ಮೂರಲ್ಲಿ ನೀವು ಇದು ಹೈ ರ್ಯಾಂಕಿಂಗ್ ಇಲ್ಲಾಂದರೆ ಹೈ ಸ್ಕೋರಿಂಗ್ ಕೀವರ್ಡ್ಸ್ ನೀವು ಯೂಸ್ ಮಾಡಿದರೆ ನಿಮ್ಮ ಒಂದು ವೀಡಿಯೋಸ್ ಇರ್ತಾವಲ್ಲ, ನಿಮ್ಮೊಂದು ಚಾನಲ್ ಅಂದರೆ ನಿಮ್ಮೊಂದು ವೀಡಿಯೋಸು ಆಡಿಯನ್ಸ್ ಯಾರು ಸರ್ಚ್ ಮಾಡ್ತಾರಲ್ಲ, ಫಾರ್ ಎಕ್ಸಾಂಪಲ್ ತೊಗೋದಾದರೆ ನಿಮ್ಮ ಹತ್ರ ಒಂದು ಕುಕ್ಕಿಂಗ್ ಚಾನಲ್ ಇದೆ ಅಂತ ತೊಗೊಳ್ಳೋಣ, ಓಕೆನಾ? ಎಕ್ಸಾಂಪಲ್ ತೊಗೊತೀನಿ. ನಿಮ್ಮ ಹತ್ರ ಕುಕ್ಕಿಂಗ್ ಚಾನಲ್ ಇದೆ, ನೀವೇನು ಹೇಳ್ಕೊಡ್ತಾ ಇದ್ದೀರಾ, ಲೆಮನ್ ರೈಸ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀರಾ. ಇವಾಗ ಆಡಿಯನ್ಸ್ ಏನು ಸರ್ಚ್ ಮಾಡ್ತಾರ, ಲೆಮನ್ ರೈಸ್ ಇನ್ ಕನ್ನಡ 2023, ಹೊಸ ವೀಡಿಯೋಸ್ ಇದ್ದರೆ 2023, ಓಕೆನಾ? ಆ ರೀತಿ ಸರ್ಚ್ ಮಾಡ್ತಾರೆ. ಲೆಮನ್ ರೈಸ್ ವಿತ್ ಮಿಲ್ಕ್ ಶೇಕ್ಸ್ ಆ ರೀತಿ ಹಿಂಗೆ ಸರ್ಚ್ ಮಾಡ್ತಾ ಇರ್ತಾರೆ. ನೀವೇನು ಮಾಡಬೇಕು, ಅದೇ ರೀತಿ ಟೈಟಲ್, ಡಿಸ್ಕ್ರಿಪ್ಷನ್, ಟ್ಯಾಗ್ಸಲ್ಲಿ ಕೂಡ ನೀವು ಮೆನ್ಷನ್ ಮಾಡಬೇಕು. ಸೊ ಸೇಮ್ ಕೀವರ್ಡ್ನ ಹೈ ರ್ಯಾಂಕಿಂಗ್ ಕೀವರ್ಡ್ಸ್ನ ಚೆಕ್ ಮಾಡಬೇಕು. ನೀವು ಮೊದಲೇ ಹಾಕಬಾರ್ದು, ಚೆಕ್ ಮಾಡಿಬಿಟ್ಟು ಒಂದು ವೇಳೆ ರ್ಯಾಂಕಿಂಗ್ ಕೀವರ್ಡ್ ಇದ್ದರೆ ನೀವು ಹಾಕಬೇಕು. ಆವಾಗಲೇ ನಿಮ್ಮ ಒಂದು ಚಾನಲ್ ಗ್ರೋಕ್ಕೆ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ. ಸರ್ಚ್ ಅಪ್ ಟು 5 ಕೀವರ್ಡ್ಸ್ ಅಂತಿದೆ. ನಿಮ್ಗೆ ಒಂದು ಡೆಮೋ ಒಂದು ಕೀವರ್ಡ್ ತೋರಿಸ್ತೀನಿ. ಫಸ್ಟು ಯೂಟ್ಯೂಬ್ ಅಂತ ಸರ್ಚ್ ಮಾಡ್ತೀನಿ. ಯೂಟ್ಯೂಬ್ ಟಿಪ್ಸ್, ಇದೊಂದು ನಾನು ಯೂಟ್ಯೂಬ್ ಬಗ್ಗೆ ಮಾಡ್ತೇನಲ್ಲ ವೀಡಿಯೋ, ಅದ್ರ ಬಗ್ಗೆ ಯೂಟ್ಯೂಬ್ ಟಿಪ್ಸ್ ಅಂತ ಸರ್ಚ್ ಮಾಡ್ತೀನಿ. ಓಕೆ, ಬಂತು ನೋಡಿರಿ. ಎಷ್ಟಿದೆ ಸರ್ಚ್ ವಾಲ್ಯೂಮ್? 61,000 ಇದೆ. ಕಾಂಪಿಟೇಷನ್ ವೆರಿ ಹೈ ಇದೆ. ಟೋಟಲ್ ಓವರಾಲ್ ಸ್ಕೋರ್ ನೋಡೋದಾದರೆ 39 ಇದೆ. ಸೊ ಈ ಒಂದು ನಾನು ಕೀವರ್ಡ್ ಹಾಕಿದ್ರೆ ಅಂದ್ಕೊಳ್ಳಿ, ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ, ಟ್ಯಾಗ್ಸಲ್ಲಿ, ಟೈಟಲಲ್ಲಿ ಹಾಕಿದರೆ ನನ್ನ ಚಾನಲ್ ಓಡೋದು ಭಾಳಷ್ಟು ಕಷ್ಟ.
ಯಾಕಂದರೆ ಯೂಟ್ಯೂಬ್ ಟಿಪ್ಸ್ ಅಂತ ಅಷ್ಟೇ ಕೀವರ್ಡ್ ಅದು ನಂದು. ಇದನ್ನು ಹಿಂದಿ ಯೂಟ್ಯೂಬರ್ಸ್ ಇದ್ದಾರೆ, ತಮಿಳವರಿದ್ದಾರೆ, ತೆಲುಗುವರಿದ್ದಾರೆ, ಇಂಗ್ಲೀಷ್ ಅವರಿದ್ದಾರೆ, ದೊಡ್ಡ ದೊಡ್ಡ ಯೂಟ್ಯೂಬ್ ಚಾನಲ್ಗಳಿದ್ದಾವೆ, ಮಿಲಿಯನ್ಸ್ ಆಫ್ ವ್ಯೂಸ್ ಓಡಿದ್ದಾವೆ. ಅಂಥ ವೀಡಿಯೋಸ್ ಎಲ್ಲ ಬಿಟ್ಟು ನನ್ನ ವೀಡಿಯೋ ಯಾರು ನೋಡೋಕೆ ಹೋಗ್ತಾರೆ? ಕರೆಕ್ಟ್ ಅಲ್ವಾ? ಮತ್ತು ಒಂದು ವೇಳೆ ಯಾರಾದರೂ ನೋಡಿದ್ರೆ ಅಂದ್ಕೊಳ್ಳಿ, ಒಂದು ಹಿಂದಿ ಆಡಿಯನ್ಸ್ ನಾನೊಂದು ವೀಡಿಯೋ ನಂಗೆ ಓಪನ್ ಮಾಡಿದ್ದು ಅಂದ್ಕೊಳ್ಳಿ, ಯೂಟ್ಯೂಬ್ ಟಿಪ್ಸ್ ಅಂತ ಈ ರೀತಿ ಒಂದು ಇಂಗ್ಲೀಷ್ನಲ್ಲಿ ಟೈಟಲ್ ಹಾಕಿದೆ, ನಾನು ಈ ಒಂದು ಕೀವರ್ಡ್ ಯೂಸ್ ಮಾಡಿದ್ದು ಅಂದ್ಕೊಳ್ಳಿ. ಅವ್ನು ಸರ್ಚ್ ಮಾಡಿಬಿಟ್ಟು ನನ್ನ ವೀಡಿಯೋ ಸಿಕ್ಕಿತ್ತಪ್ಪ, ನಾನು ವೀಡಿಯೋ ಓಪನ್ ಮಾಡಿ ಪ್ಲೇ ಮಾಡ್ತಿದ್ದಾನೆ. ಪ್ಲೇ ಮಾಡೋಕಲ್ಕ ಇದನ್ನು ಲ್ಯಾಂಗ್ವೇಜ್ ಬೇರೆ ಅದಲ್ಲ, ಕನ್ನಡ, ಅವ್ರಿಗೆ ಕನ್ನಡ ಅರ್ಥ ಆಗಲ್ಲ ಹಿಂದಿ ಅವ್ರಿಗೆ. ಸೊ ಅವ್ರು ಏನು ಮಾಡ್ತಾರೆ? ಕ್ಲೋಸ್ ಮಾಡ್ತಾರೆ. ನನ್ನ ವೀಡಿಯೋ ಕಂಪ್ಲೀಟಾಗಿ ನೋಡಲ್ಲ, ನನಗೆ ವಾಚರ್ಸ್ ಬರಲ್ಲ, ವ್ಯೂಸ್ ಬರಲ್ಲ, ಸಬ್ಸ್ಕ್ರೈಬರ್ಸ್ ಬರಲ್ಲ. ಸೊ ನಾನೇನು ಮಾಡ್ತೀನಪ್ಪ, ನೀವೇನು ಮಾಡ್ಬೇಕಂದ್ರೆ, ನಮಗೆ ಬರೀ ಕನ್ನಡ ಆಡಿಯನ್ಸಿಗಷ್ಟೇ ನಮ್ಮ ಒಂದು ವೀಡಿಯೋ ರೀಚ್ ಆಗಬೇಕಂತ ನನ್ನ ಲ್ಯಾಂಗ್ವೇಜ್ ಕನ್ನಡ ಇದೆ. ಓಕೆನಾ? ನೀವು ಯಾವ ಲ್ಯಾಂಗ್ವೇಜಲ್ಲಿ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು. ಹಿಂದಿಯಲ್ಲಿ ಮಾಡೋರು ಹಿಂದಿಯಲ್ಲಿ ಮಾಡ್ಬೋದು, ಇಂಗ್ಲೀಷಲ್ಲಿ ಮಾಡ್ಬೋದು, ಇಂಗ್ಲೀಷಲ್ಲಿ ಮಾಡ್ಬೋದು, ನಿಮ್ಮ ಇಷ್ಟ ಅದು. ನನ್ನ ಕನ್ನಡ ಆಡಿಯನ್ಸ್ಗೆ ನನ್ನ ಒಂದು ವೀಡಿಯೋ ರೀಚ್ ಆಗಬೇಕು. ಸೊ ನಾನೇನು ಮಾಡ್ತೀನಿ, ಯೂಟ್ಯೂಬ್ ಟಿಪ್ಸ್ ಇನ್ ಕನ್ನಡ ಅಂತ ಸರ್ಚ್ ಮಾಡ್ಕೊತೀನಿ. ನೋಡೋಣ ಇದಕ್ಕೆ ಎಷ್ಟಿದೆ ಅಂತ. ನೋಡಿರಿ, ಅಷ್ಟಿದೆ, 52 ಇದೆ ಓವರಾಲ್ ಸ್ಕೋರು. ಕಾಂಪಿಟೇಷನ್ ಲೋ ಇದೆ. ಸರ್ಚ್ ವಾಲ್ಯೂಮ್ 1022 ಇದೆ. ಈ ಒಂದು ಕೀವರ್ಡ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಟೈಟಲಲ್ಲಿ ಟ್ಯಾಗ್ಸ್ ಎಲ್ಲ ಹಾಕಿದರೆ ನನ್ನ ಒಂದು ವೀಡಿಯೋ ಏನಿದೆ ಅಲ್ವಾ, ನನ್ನ ಕನ್ನಡ ಆಡಿಯನ್ಸ್ ಯಾರ್ಯಾರು ಸರ್ಚ್ ಮಾಡ್ತಿರ್ತಾರಲ್ವ ಈ ಒಂದು ಯೂಟ್ಯೂಬ್ ಟಿಪ್ಸ್ ಇನ್ ಕನ್ನಡ ಅಂತ, ಅವರಿಗೆ ರೀಚ್ ಆಗ್ತದ. ಪ್ಲಸ್ ನನ್ನ ಒಂದು ಚಾನಲ್ ಕೂಡ ಗ್ರೋ ಆಗಿ ಸ್ಟಾರ್ಟ್ ಆಗ್ತದೆ, ಸಬ್ಸ್ಕ್ರೈಬರ್ಸ್ನು ಬರ್ತಾರೆ, ವಾಚರ್ಸ್ನು ಕಂಪ್ಲೀಟ್ ಆಗ್ತದೆ. ಸೊ ಈ ರೀತಿ ನೀವು ಕೀವರ್ಡ್ಸ್ನ ಫಸ್ಟ್ ನೀವು ರಿಸರ್ಚ್ ಮಾಡಬೇಕು. ನೀವು ಹಾಕೋಕ್ಕಿಂತ ಮುಂಚೆ ಈ ರೀತಿ ರಿಸರ್ಚ್ ಮಾಡ್ಕೊತ ಹೋಗಬೇಕು. ಇಲ್ಲಿ ಟಿಪ್ಸ್ ಜಾಗದಲ್ಲಿ ಟ್ರಿಕ್ಸ್ ಹಾಕ್ಕೊಳ್ಳಿ, ಮತ್ತು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಆ ರೀತಿ ನೀವು ಚೆಕ್ ಮಾಡ್ಕೋಬೇಕು ಪ್ರತಿಯೊಂದು. ಓಕೆನಾ? ನೀವು ಇಲ್ಲಿಂದ ನಿಮ್ಗೆ ರಿಲೇಟೆಡ್ ಕೀವರ್ಡ್ ಸಿಗ್ತಾವೆ. ಟೋಟಲ್ ನಿಮ್ಗೆ 4 ಕೀವರ್ಡ್ಸ್ ಅದು ಇಲ್ಲಿಂದನೇ, 1 2 3 4, ಕರೆಕ್ಟ್ ಅಲ್ವಾ? 4 ಕೀವರ್ಡ್ ಅದು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ ಇಲ್ಲಿಂದ. ನೀವು ಒಂದು ಇಲ್ಲಿ ಅಪ್ಗ್ರೇಡ್ ಅಂತಿದೆ, ಪ್ರೋ ವರ್ಸನ್ಗೆ ಅಪ್ಗ್ರೇಡ್ ಮಾಡ್ಕೋಬಹುದು, ಬಟ್ ನಾನು ರೆಕಮೆಂಡ್ ಮಾಡಲ್ಲ ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ. ಇದರಿಂದನೇ ನೀವು ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟು ಇದೇ ಒಂದು ನಿಮ್ಮ ಕೀವರ್ಡ್ ಇರುತ್ತಲ್ವಾ, ಇದನ್ನೇ ನೀವು ಟೈಟಲಲ್ಲಿ ಟ್ಯಾಗ್ಸಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕಾಪಿ ಪೇಸ್ಟ್ ಮಾಡಬೇಕು. ಇಲ್ಲಿ ನೋಡಿ ತೋರಿಸ್ತೀನಿ ನಿಮ್ಗೆ. ಈ ಒಂದು ವೀಡಿಯೋ ನಾನು ಓಪನ್ ಮಾಡ್ತೀನಿ. ಇಲ್ಲಿ ನೋಡಿರಿ, ಟೈಟಲಲ್ಲಿ ಗ್ರೋ ಯುವರ್ ಯೂಟ್ಯೂಬ್ ಚಾನಲ್ ಇನ್ 2023 ಕನ್ನಡ ಅಂತ ಹಾಕಿದೆ. ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇನ್ ಕನ್ನಡ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಇಲ್ಲಿ ಇನ್ ಕನ್ನಡ ಅಂತ ಸರ್ಚ್ ಮಾಡಲ್ಲ, ಬರೀ ಕನ್ನಡ ಅಂತ ಸರ್ಚ್ ಮಾಡ್ತಾರೆ. ಅದಕ್ಕೆ ನಾನು ಏನು ಮಾಡೀನಿ, ಇನ್ ಕನ್ನಡ ಅಂತ ಹಾಕಲಿಲ್ಲ ನಾನಿಲ್ಲಿ. ಸೊ ನಾನು ಚೆಕ್ ಮಾಡಿಬಿಟ್ಟು ಪ್ರತಿಯೊಂದು ಹಾಕ್ತೀನಿ. ಅದೇ ಇಲ್ಲಿ ಟೈಟಲಲ್ಲಿ ಏನಿದೆ ಅಲ್ವಾ, ಅದನ್ನೇ ಡಿಸ್ಕ್ರಿಪ್ಷನಲ್ಲಿ ಹಾಕಿದೆ ನಾನು. ಕರೆಕ್ಟಾ? ಇಲ್ಲಿ ಟೈಟಲ್ ಏನಿತ್ತು ಡಿಸ್ಕ್ರಿಪ್ಷನಲ್ಲಿ ಅದನ್ನೇ ಹಾಕಿದೆ. ಫಸ್ಟ್ ನೀವು ಮೇಲ್ಗಡೆನೇ ಹಾಕಬೇಕು ಡಿಸ್ಕ್ರಿಪ್ಷನಲ್ಲಿ, ಕೆಳಗಡೆ ಹಾಕ್ಬಾರ್ದು. ಯಾಕಂದರೆ ಮೇಲ್ಗಡೆ 2-3 ಲೈನ್ಸ್ ಸೇಮ್ ಇದೆ ಟೈಟಲ್ಗೆ ಇಲ್ಲಿ ರಿಲೇಟೆಡ್ ಇರಬೇಕು. ಸೊ ಟೈಟಲ್ ಏನಿದೆ ಅಲ್ವಾ, ಇದನ್ನೇ ಸ್ವಲ್ಪ ನೀವು 2-3 ಲೈನ್ಸಲ್ಲಿ ಹಾಕಿದ್ರು ನಡೀತದೆ, ಇಲ್ಲೊಂದು 1 ಲೈನ್ ಹಾಕಿದ್ರು ನಡೀತದೆ. ಬಟ್ ನಾನು ರೆಕಮೆಂಡ್ ಮಾಡೋದು ನಿಮ್ಗೆ ಸ್ವಲ್ಪ 2-3 ಲೈನ್ಸ್ ಎಕ್ಸ್ಟ್ರಾ ಅಡಿಷ್ನಲ್ ಆ್ಯಡ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ, ಯಾಕಂದರೆ ಗ್ರೋ ಆಗಿ ತುಂಬ ಈಸಿ ಆಗ್ತದೆ. ನೆಕ್ಸ್ಟ್ ಸ್ಕ್ರೋಲ್ ಡೌನ್ ಮಾಡೋದಾದರೆ ಇಲ್ಲಿ ಹ್ಯಾಶ್ ಟ್ಯಾಗ್ಸ್ ನಿಮ್ಗೆ ಮಿನಿಮಮ್ ವಿಡಿಯೋಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ 15 ರೆಕಮೆಂಡ್ ಮಾಡ್ತಾರೆ. 15 ಹ್ಯಾಶ್ ಟ್ಯಾಗ್ಸ್ ಹಾಕ್ಬೋದು ನೀವು ಕೆಳಗಡೆ. ನಾನು ಹಾಕಿಲ್ಲ, ಜಸ್ಟ್ ನನ್ನ ಚಾನಲ್ ಹೆಸರು ಹಾಕಿನಿ ಅಷ್ಟೇ. ಇದು ಡಿಸ್ಕ್ಲೈಮರ್. ಸೊ ಇದು ನನ್ನ ಕನ್ನಡದಲ್ಲಿ ಆ್ಯಂಡ್ ಇಂಗ್ಲೀಷಲ್ಲಿ ಡಿಸ್ಕ್ಲೈಮರ್ಸ್ ಹಾಕಿನಿ. ಹಂಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂತ ಕೆಳಗೆ ಬರ್ತೀನಿ. ಟ್ಯಾಗ್ಸಿಗೆ ಹೋಗೋಣ. ಓಕೆ, ಇಲ್ಲಿ ನೋಡ್ರಿ, ವಿಡಿಯೋಕ್ಯೂ SEO ಸ್ಕೋರ್ ಅಷ್ಟಿದೆ, 80 ಇದೆ, 80.6 ಇದೆ. ಕೆಲವೊಂದು ವೀಡಿಯೋಗೆ ಕಮ್ಮಿ ಇರುತ್ತೆ. ಇದು ಕಮ್ಮಿ ಇದ್ದರೆ ವಿಡಿಯೋಕ್ಯೂ ಸ್ಕೋರ್ ಕಮ್ಮಿ ಇರ್ತದಲ್ಲ, ಅಂಥ ಒಂದು ವೀಡಿಯೋ ಏನಾಗುತ್ತೋ ವೈರಲ್ ಆಗಲ್ಲ, ಅಲ್ಲಿಂದ ಅಲ್ಲಿಗೆ ಸ್ಟಾಪ್ ಆಗ್ಬೋದು. ಇಲ್ಲಂತಂದರೆ ವೀಡಿಯೋ ಸ್ವಲ್ಪ ವ್ಯೂಸ್ ಬಂದು ನಿಂತು ಬಿಡೋದು ಅಷ್ಟೇ, ನಿಂದಿರ್ಬೋದು. ಮತ್ತು ವೈರಲ್ ಆಗೋ ಸಾಧ್ಯವೂ ಇರಲ್ಲ, ಅಷ್ಟು ಆಲ್ಮೋಸ್ಟ್ ಚಾನ್ಸಸ್ ಭಾಳಷ್ಟು ಕಡಿಮೆ ಇರ್ತಾವೆ. ಸೊ ನೀವು ವಿಡಿಯೋಕ್ಯೂ SEO ಸ್ಕೋರ್ನ ಇಂಪ್ರೂವ್ ಮಾಡಿರಿ, ಆದಷ್ಟು ಇಂಪ್ರೂವ್ ಮಾಡಿ. ಒಮ್ಮೆಗೆ ನಾನು ಮಾಡ್ರಿ ಅಂತ ನಿಮ್ಗೆ ಹೇಳಲ್ಲ, ಒಮ್ಮೆಗೆ ಯಾರ ಕೈಯಿಂದ ಸಾಧ್ಯ ಇಲ್ಲ. ಒಮ್ಮೆಗೆ ಇವಾಗ ಸ್ಕೂಟಿ ಕಲಿಬೇಕು, ಗಾಡಿ ಕಲಿಬೇಕು, ಕಾರ್ ಕಲಿಬೇಕಂದ್ರೆ ಆಗಲ್ಲ, ಟೈಮ್ ತೊಗೊಳುತ್ತೆ. ಸೊ ಅದೇ ರೀತಿ ನೀವು ಕೂಡ ಹಂಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ನೀವು ಕೂಡ ನಿಮ್ಗೆ ಗೊತ್ತಾಗ್ತದೆ ಯಾವ ರೀತಿ ನೀವು SEO ಸ್ಕೋರ್ನ ಆಗ್ಬೋದು ಅಂತ. ಭಾಳಷ್ಟು ಕೋರ್ಸಸ್ ಇದ್ದಾವೆ ಯೂಟ್ಯೂಬಲ್ಲೇ. ಸೊ ನಾನು ಹೇಳಿದ ಪ್ರಕಾರ ನೀವು ಈ ಒಂದು ಎಕ್ಸ್ಟೆನ್ಷನ್ ಯೂಸ್ ಮಾಡಿಬಿಟ್ಟು ಕೀವರ್ಡ್ ಇನ್ಸ್ಪೆಕ್ಟ್ರಲ್ಲಿ ಹೋಗಿ ಅದನ್ನು ಯಾವುದೊಂದು SEO ಸ್ಕೋರ್ ಓವರಾಲ್ ಸ್ಕೋರ್ ಎಷ್ಟಿರ್ತದಲ್ವ ಅದನ್ನು ಕಾಪಿ ಪೇಸ್ಟ್ ಮಾಡ್ಕೊತ ಬರಬೇಕು. ಅದು ನಿಮ್ಮ ಕ್ರಿಯೇಟಿವಿಟಿ ಥಿಂಕಿಂಗ್ ಮೇಲೆ ನೀವು ರಿಸರ್ಚ್ ಮಾಡಬೇಕು. ಫಸ್ಟು ರಿಸರ್ಚ್ ಮಾಡಿ ಹಾಕಬೇಕು. ಓಕೆನಾ? ಹಾಗೆ ಸ್ಕ್ರೋಲ್ ಡೌನ್ ಮಾಡ್ಕೊತ ಬಂದರೆ ಇಲ್ಲಿ ಟ್ಯಾಗ್ಸ್ ಅಂತ ಒಂದು ಸೆಕ್ಷನ್ ಇದೆ. ಈ ಟ್ಯಾಗ್ಸಲ್ಲಿ ನೋಡ್ತಿರ್ಬೋದು ನೀವೇ, ಇಲ್ಲಿ ಗ್ರೀನ್ ಸಿಂಬಾಲು ಮತ್ತು ಹ್ಯಾಶ್ಟ್ಯಾಗ್ 57 ಈ ಒಂದು ರ್ಯಾಂಕ್ಸ್ ಇವೆಲ್ಲ ರ್ಯಾಂಕಿಂಗ್ ಟ್ಯಾಗ್ಸ್, ಇಲ್ಲಾಂದರೆ ಹೈ ಸ್ಕೋರಿಂಗ್ ಟ್ಯಾಗ್ಸ್ ಇವೆಲ್ಲ. ನೀವು ಇದೇ ರೀತಿ ರಿಸರ್ಚ್ ಮಾಡಿಬಿಟ್ಟು ನಿಮ್ಮ ಒಂದು ಟ್ಯಾಗ್ ಸೆಕ್ಷನಲ್ಲಿ ಹೈ ರ್ಯಾಂಕಿಂಗ್ ಕೀವರ್ಡ್ಸ್ನ ಹಾಕ್ಕೋಬೇಕು. ಆವಾಗಲೇ ನಿಮ್ಮ ಒಂದು ಚಾನಲ್ ಏನಾಗುತ್ತೋ ಗ್ರೋ ಆಗಿ ಸ್ಟಾರ್ಟ್ ಆಗ್ತದೆ. 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ವಾಚರ್ಸ್ನ ನೀವು ಕೂಡ ಕಂಪ್ಲೀಟ್ ಮಾಡ್ಬೋದು. ಇಲ್ಲೇ ನೋಡ್ತೀರಿ, ಈ ಒಂದು ವೀಡಿಯೋಗೆ ಎಷ್ಟು ಕಂಪ್ಲೀಟ್ ಆಗಿದೆ ನೋಡೋಣ. ಅನಾಲಿಟಿಕ್ಸ್ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಎಷ್ಟು ವಾಚ್ ಅವರ್ಸ್ ನೋಡ್ತಿರ್ಬೋದು. 1 ಅವರ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ ಈ ಒಂದು ವೀಡಿಯೋಗೆ. ಆ್ಯಂಡ್ ವ್ಯೂಸ್ ಎಷ್ಟು ಬಂದಿದೆ? 106 ವ್ಯೂಸು. ಸಜೆಸ್ಟೆಡ್ ವೀಡಿಯೋಸ್ 96.6%. ಅಂದರೆ ಇಲ್ಲಿ ಈ ಒಂದು ನನ್ನ ವೀಡಿಯೋ ಏನಿದೆ ಅಂದರೆ ಸಜೆಸ್ಟ್ ಮಾಡ್ತಾ ಇದೆ ಇನ್ನೊಬ್ಬರಿಗೆ, ಬೇರೆ ಒಂದು ಆಡಿಯನ್ಸ್, ಕನ್ನಡ ಆಡಿಯನ್ಸ್ಗೆ
ಬೇರೆ ಒಂದು ಯೂಟ್ಯೂಬ್ ಚಾನಲ್ ಇರ್ತದಲ್ವ, ಅವ್ರು ನನಗೆ ನೋಡ್ತಾನೆ ಇರ್ತಾರೆ, ಸ್ಕ್ರೋಲ್ ಡೌನ್ ಮಾಡ್ತಿರ್ತಾರೆ, ಕೆಳಗಡೆ ಸಜೆಸ್ಟ್ ಮಾಡ್ತದೆ, ನನ್ನೊಂದು ವೀಡಿಯೋ ರೆಕಮೆಂಡ್ ಮಾಡ್ತದೆ ನೋಡಲಿ ಅಂತ. ಸೊ ಅಂಥವರೆಲ್ಲ ನೋಡಿಬಿಟ್ಟು ನನ್ನ ಒಂದು ವಾಚ್ ಅವರ್ಸ್ ಏನಾಯಿತು 1 hour ಇನ್ಕ್ರೀಸ್ ಆಗ್ಯದ ವಾಚ್ ಅವರ್ಸ್. ಸೊ ನೀವು ಕೂಡ ಇದೇ ರೀತಿ ಹ್ಯಾಶ್ಟ್ಯಾಗ್ಸ್ನ ಬಿಟ್ಟು ಪ್ರಾಪರಾಗಿ ಟೈಟಲ್ ಡಿಸ್ಕ್ರಿಪ್ಷನ್ ಟ್ಯಾಗ್ಸ್ನ ಬರೆದು ನೀವು ಕೂಡ ನಿಮ್ಮ 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ವಾಚರ್ಸ್ನ ಕಂಪ್ಲೀಟ್ ಮಾಡ್ಬೋದು. ಇಷ್ಟೇ ಫ್ರೆಂಡ್ಸ್. ನಿಮಗೇನಾದರೂ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.